ರೈತರ ಒಂದು ಪರಿಸ್ಥಿತಿನ ಈ ರಾಜಕಾರಣಿಗಳು ಅವರ ಒಂದು ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನ ಇವತ್ತು ಬೀದಿಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಕಂಡು ಬರ್ತದೆ. ಇವತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಸೊ ಬೆಂಬಲಿತ ಬೆಲೆ ಕೊಡಬೇಕು, ಏನು 3,550 ರೂಪಾಯಿ ಕೊಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಈಗ ಸೊ ನೀವ್ ಯಾಕೆ ಇನ್ನೂ ಕೊಡ್ತಾ ಇಲ್ಲ ನಮ್ಗೆ, ಯಾಕೆ ಅದನ್ನ ಆದೇಶ ಬರ್ತಾ ಇಲ್ಲ ಅಂತಂದ್ರೆ ಆ ಮಾಲೀಕರು ಯಾರಿದ್ದಾರೆ ಎಲ್ಲ ರಾಜಕಾರಣಿಗಳು. ಆ ರಾಜಕಾರಣಿಗಳ ಮೇಲೆ ಅದು ಒತ್ತಡ ಜಾಸ್ತಿ ಆಗುತ್ತೆ ಅಂತೇಳಿ ಇನ್ನು ವೇಷ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಮನ್ನ ಎದುರಾಕೊಂಡಿರೋರು. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ರೈತರನ್ನ ಎದುರಾಕೊಂಡಿರೋ ಸರ್ಕಾರಗಳು ಯಾವುದು ಉಳಿದೂ ಇಲ್ಲ. ಕಬ್ಬು ಬೆಳೆಗಾರರ ಪ್ರತಿಭಟನೆ ಇಂದಿಗೆ 7ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಅಂದರೆ ಕಬ್ಬು ಬೆಳೆಗಾರರ ಈಗ ಕಿಚ್ಚು ಇಡೀ ರಾಜ್ಯವ್ಯಾಪಿ ಹಬ್ಬಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಬಹುತೇಕ ಉತ್ತರ ಕರ್ನಾಟಕದ ಭಾಗದ ಕಬ್ಬು ಬೆಳೆಗಾರರು ರಸ್ತೆಗೆ ಇಳಿದು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿ ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು. ಅಂದರೆ 3,500 ಬೆಲೆ ನೀಡುವಂತೆ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಳ್ಳಿ ರೈತ ಅಂಬರೀಶ್ ಅವರಿದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮೊದಲನೇದಾಗಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈಗ ರೈತರ ಕಿಚ್ಚು ಹೆಚ್ಚಾಗಿರುವಂಥದ್ದು. 7ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. ಕಬ್ಬು ಬೆಳೆಗಾರರ ರೈತರ ಸಮಸ್ಯೆಯನ್ನು ಕೂಡ ನೀವು ಆಲಿಸಿದಿರಿ. ಏನು ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಏನು ನಮ್ಮ ರೈತರ ಒಂದು ಪರಿಸ್ಥಿತಿನ ಈ ರಾಜಕಾರಣಿಗಳು ಅವರ ಒಂದು ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಇವತ್ತು ಬೀದಿಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಕಂಡು ಬರ್ತದೆ. ಏನು ಇವತ್ತು ಎಲ್ಲ ನಾವು ನೋಡಿರ್ಬೋದು, ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳು, ಬಿಸ್ನೆಸ್ ಯಾರು MP MLAಗಳೇ ಇರ್ತಕ್ಕಂಥ ಆ ಮಾಲೀಕತ್ವ ಹೊಂದಿರತಕ್ಕಂಥವ್ರು. ಸೊ ಅವ್ರಿಗೆ ಇವತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಸುಮಾರು ಈ ಸರ್ಕಾರ ಏನಿದೆ, ಸರ್ಕಾರ ಆಲ್ರೆಡಿ ತಮ್ಗೆ ಗೊತ್ತಿರೋ ಹಾಗೆ 4-5 ದಿನ 7ನೇ ದಿನಕ್ಕೆ ಇವತ್ತು ಕಾಲಿಡ್ತಿದೆ. ಸೊ ಒಂದೇ ಒಂದು ಕೃತಜ್ಞತೆಗಳೇ ಸಂಬಂಧಪಟ್ಟ ಜಿಲ್ಲಾ ಸಚಿವರು ಆ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆ ನಿಮ್ಮ ಆಲಿಸಿಲ್ಲ. ಅವರು ಬೇಕಾಬಿಟ್ಟು ಏನೋ ಅಧಿಕಾರಿಗಳ ಮನೆ ಜಿಲ್ಲಾಧಿಕಾರಿಗಳ ಮೇಲೆ ಧೋರಣೆ ನೀಡ್ತಾರೆ, ಎಲ್ಲ ಪವರ್ ಅವ್ರು ಕೊಟ್ಬಿಟ್ಟಿದ್ದೀವಿ ಅಂತೇಳಿ. ಸೊ ಇದು ಎಲ್ಲ ಜನರಿಗೆ ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಬೇಜವಾಬ್ದಾರಿ ರೈತರ ಮೇಲೆ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ನಾವು ಎಲ್ಲ ಹೇಳ್ಕೊತೀವಿ ದೇಶದ ಬೆನ್ನೆಲುಬು ರೈತ ಅಂತೇಳಿ ಹಸಿರು ಶಾಲು ಹಾಕ್ಕೊಂಡು ಏನೋ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಮಾಡೋದೇ. ಆದರೆ ರೈತ ಏನು ಕೇಳ್ತಾ ಇದ್ದಾನಪ್ಪ ನಿಮ್ಮ ಹತ್ರ? ಬೇರೆ ಏನು ಕೇಳ್ತಾ ಇಲ್ಲ. ರೈತ ಕೇಳ್ತಾ ಇರೋದು ನಾವು ಬೆಳೆದಿರ್ತಕ್ಕಂಥ ಒಂದು ಬೆಳೆ ಏನಿದೆ ಕಬ್ಬು, ಅದಕ್ಕೆ ಬೆಂಬಲಿತ ಏನು ಸ್ವಾಮಿನಾಥನ್ ವರದಿ ಏನಕ್ಕೆ ಮಾಡಿಸ್ತೀರಾ? ಸ್ವಾಮಿನಾಥನ್ ವರದಿಗಳೆಲ್ಲ. ಸೊ ಸ್ವಾಮಿನಾಥನ್ ವರದಿ ಕೂಡ ಇದನ್ನೇ ಹೇಳ್ತದೆ. ಸೊ ಬೆಂಬಲಿತ ಬೆಲೆ ಕೊಡಬೇಕು, ಏನು 3,550 ರೂಪಾಯಿ ಕೊಡಬೇಕು ಅನ್ನೋದೇ ನಮ್ಮ ಒತ್ತಾಯ. ಈಗ ಸೆಂಟ್ರಲ್ ಗೌರ್ಮೆಂಟು ಅದನ್ನೇ ಹೇಳಿದೆ. ಸೊ ನೀವು ಯಾಕೆ ಇನ್ನೂ ಕೊಡ್ತಾ ಇಲ್ಲ ನಮಗೆ, ಯಾಕೆ ಅದನ್ನು ಆದೇಶ ಬರ್ತಾ ಇಲ್ಲ ಅಂತಂದರೆ ಈ ಒಂದು ಏನು ಆ ಮಾಲೀಕರು ಯಾರಿದ್ದಾರೆ ಎಲ್ಲ ರಾಜಕಾರಣಿಗಳು. ಆ ರಾಜಕಾರಣಿಗಳ ಮೇಲೆ ಅದು ಒತ್ತಡ ಜಾಸ್ತಿ ಆಗುತ್ತೆ ಅಂಥೇಳಿ ಇನ್ನೂ ವೇಷ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆದ್ದರಿಂದ ರೈತರಿಗೆ ಏನೆಲ್ಲ ಇದರಿಂದ ಅನಾನುಕೂಲನೂ ತಮಗೆ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ. ನೋಡಿ, ಒಬ್ಬ ರೈತ 1 ಟನ್ನಿಗೆ ಕೇವಲ ಈಗ ಕೊಡ್ತಾ ಇರಕ್ಕಂಥದ್ದು 2,500 ರೂಪಾಯಿ ಏನೋ ಕೊಡ್ತಾ ಇದೆ. 2,952 ರೂಪಾಯಿ ಕೊಡ್ತಾ ಇದ್ದಾರೆ ರೈತರಿಗೆ, ಎಲ್ಲಿ ಫ್ಯಾಕ್ಟ್ರಿ ಕಡೆಯಿಂದ. ಆದರೆ ರೈತನಿಗೆ ಬರ್ತಕ್ಕಂಥ ವೆಚ್ಚಗಳು ಏನೆಲ್ಲ ಇರ್ತದೆ ಅಂತಂದರೆ ಕಟಾವು ಮಾಡೋದ್ರಿಂದ ಹಿಡಿದು ಸಾಗಾಣಿಕೆ ವೆಚ್ಚದಿಂದ ಹಿಡಿದು ಅದರಿಂದ ಫಸಲು ಬರುತ್ತಲ್ಲ, ಫಸಲಿಂದ ಬಡಿದು ಎಲ್ಲ ಮೈನಸ್ ಮಾಡಿದ್ರೆ ರೈತನಿಗೆ ಸಿಗೋವಂಥದ್ದು ಕೇವಲ 1,200 ರೂಪಾಯಿ ಮಾತ್ರ ಸಿಗತಕ್ಕಂಥದ್ದು. ಅದೇ ಒಬ್ಬ ಮಾಲೀಕನಿಗೆ, ಯಾರು ಈ ಕಬ್ಬು ತೊಗೊತಾರ ಮಾಲೀಕರಿದ್ದಾರಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಬ್ಬರಿಗೆ ಸಿಗ್ತಕ್ಕಂಥದ್ದು 14,120 ರೂಪಾಯಿ ಅವ್ರಿಗೆ ಸಿಗ್ತಕ್ಕಂಥದ್ದು. 1 ಟನ್ನಿಂದ ಅಷ್ಟೊಂದು ಲಾಭ ಅವ್ರಿಗೆ ಸಿಗ್ತದೆ. ಲಾಭ ಅದರಲ್ಲೂ ಅವರ ವೆಚ್ಚ ಏನಾಗುತ್ತೆ ಅಂದರೆ 3,500 ರೂಪಾಯಿ ವೆಚ್ಚ ಬೀಳುತ್ತೆ ಅಷ್ಟೇ ಅವ್ರಿಗೆ. ಟೋಟಲ್ ಲಾಭ 10,620 ರೂಪಾಯಿ 1 ಟನ್ನಿಗೆ ಅವ್ರಿಗೆ ಸಿಗ್ತಕ್ಕಂಥದ್ದು. ಆದರೆ ಇಲ್ಲಿ ರೈತನಿಗೆ ಎಷ್ಟು ಸಿಗ್ತಾ ಇದೆ? ಬರೀ 1,200 ರೂಪಾಯಿಂದ 300 ರೂಪಾಯಿ ಮಾತ್ರ ಸಿಗ್ತದೆ. ಇಲ್ಲಿ ಹಾಳಾಗ್ತಾ ಇರೋದು ಯಾರು? ರೈತರು. ಆದರೆ ರಾಜಕಾರಣಿಗಳು ಯಾರ್ಯಾರು ಈ ಸಕ್ಕರೆ ಮಿನಿಸ್ಟ್ರುಗಳು ನಾವು ಲಿಸ್ಟ್ ತಗೊಂಡ್ರೆ ಸುಮಾರು ಯಾವುದೇ ಒಬ್ಬ ಮಿನಿಸ್ಟ್ರು ಒಂದು ಸತಿ ಸಕ್ಕರೆ ಮಿನಿಸ್ಟ್ರ್ ಆದಾಗ ಅವ್ರದ್ದೊಂದು ಇಂಡಸ್ಟ್ರಿಗಳು ಬರ್ತದೆ, ಅವ್ರ ಹೆಸರಲ್ಲಿ ಮಾಲೀಕತ್ವದಲ್ಲಿ ಒಂದು ಕಾರ್ಖಾನೆ ಓಪನ್ ಮಾಡ್ತಾರೆ. ಇಲ್ಲಿ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡ್ದು ರೈತ ತಗೊಂಡೋಗಿ ಅಲ್ಲಿ ಕಾರ್ಖಾನೆಗೆ ತೊಗೊಂಡೋದಾಗ ಕೇವಲ ಸಿಗ್ತಕ್ಕಂಥದ್ದು 1,200ರಿಂದ 1,300 1 ಟನ್ನಿಗೆ. ಆದರೆ ಎಲ್ಲೋ ಒಂದು ಕಡೆ ಕುತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇವನು ತೊಗೊಳ್ಳೋದು ದುಡ್ಡು ಎಷ್ಟು? 10,000 ಲಾಭ
ನಾನು ಪ್ರಾಫಿಟ್ ಹೇಳ್ತಾ ಇಲ್ಲ ಅವ್ರಿಗೆ 10,620 ರೂಪಾಯಿ ಲಾಭ ತೊಗೊತಾವನೆ. ಇಲ್ಲಿ ಯಾರು ಸ್ವಾಮಿ ಹಾಳಾಗ್ತಾ ಇರೋದು? ನೀವು ಹೇಳ್ತೀರಾ ನಮಗೆ ನಷ್ಟ ಆಗ್ತಾಯಿದೆ ಅಂದರೆ, ಇಲ್ಲೇ ನಾವು ತೋರಿಸ್ತಾ ಇದ್ದೀವಲ್ಲ, ಅಂಕಿ ಅಂಶಗಳು ಸಮೇತ ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ, 10,620 ರೂಪಾಯಿ ಲಾಭ ತೊಗೊತಿದ್ದಾರೆ ನೀವು ಎಲ್ಲ ಥರದ್ರು. ಹಾಗೆ ರೈತನಿಗೆ ಕೊಡ್ತಾ ಇರೋಷ್ಟು ಬರೀ 1,200 ರೂಪಾಯಿ. ಅವನು ವರ್ಷ ಎಲ್ಲ ಎಷ್ಟು ಕಷ್ಟಪಡ್ತಾನೆ ಒಂದು ಟನ್ ಕಬ್ಬು ಬೆಳೆಯೋಕ್ಕೆ, ತಮ್ಗೆ ಗೊತ್ತಿದೆಯಾ? ಓಕೆ, ಇಷ್ಟೆಲ್ಲ ಸಮಸ್ಯೆಗಳು ಗೊತ್ತಿದ್ರು, ರೈತರ ಸಮಸ್ಯೆ ಗೊತ್ತಿದ್ರು ಸರ್ಕಾರ, ಸಚಿವರು, ಅಲ್ಲಿರುವಂತಹ ಜನಪ್ರತಿನಿಧಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತೇಳಿ ಅನ್ಸತ್ತೆ ನಿಮಗೆ? ಖಂಡಿತ ಇವತ್ತು ಏನು ಆ ಮಾಲೀಕತ್ವ ಹೊಂದಿರತಕ್ಕಂಥವ್ರು ಎಲ್ಲ ರಾಜಕಾರಣಿಗಳೇ. ದಯವಿಟ್ಟು ರಾಜಕಾರಣಿಗಳು ಮನೆ ಬಿಟ್ಟು ಆಚೆ ಬಂದು ರೈತರ ಸಮಸ್ಯೆಗೆ ಬಗೆಹರಿಸಿ. ಯಾಕಂದರೆ ನಿಮ್ಮ ಪ್ಯಾಕೆಟಿಂದ ಏನು ಕೊಡಬೇಡಿ ಸ್ವಾಮಿ, ಅದು ನಮ್ಮದು ದುಡ್ಡು. ನಾವು ತಂದು 1 ಟನ್ ತಂದು ನೀವು ಹಾಕಿದ್ರೆ 1 ಟನ್ಗೆ 10,200 ರೂಪಾಯಿ ಲಾಭ ತೊಗೊತಾ ಇದ್ದೀರಾ. ನಮಗೆ ಕೊಡೋದು ಬಿಟ್ಟು ನಾವು ಹೇಳ್ತಾ ಇರೋದು 10,200 ರೂಪಾಯಿ ಲಾಭ ತೊಗೊತಾ ಇದ್ದೀರಾ. ನಾವು ಕೇಳ್ತಾ ಇರೋದು ನೀನು ಕೇವಲ ಎಷ್ಟು ನೀವು ಈಗ ಕೊಡ್ತಾ ಇರೋದು 2,952 ರೂಪಾಯಿ ಕೊಡ್ತಾ ಇದ್ದೀರಿ. ನಾವು ಕೇಳ್ತಾ ಇರೋದು ಇನ್ನು 3,550 ರೂಪಾಯಿ ಕೇಳ್ತಾ ಇರೋದು. ಸರಾಸರಿ ಒಂದು 400 ರೂಪಾಯಿ ಸಮಥಿಂಗ್ ಏನೋ ಜಾಸ್ತಿ ಕೇಳ್ತಾ ಇದ್ದೀವಿ ಅಷ್ಟೇ. ಫುಲ್ಲು ನಮ್ಗೆ 10,000 ರೂಪಾಯಿನೂ ನಾವು ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಓಕೆ, ಈಗ ಪ್ರತಿಭಟನೆ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಲಕ್ಷಾಂತರ ಕಬ್ಬು ಬೆಳೆಗಾರರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಒಂದು ಕಬ್ಬು ಬೆಳೆಗಾರರ ರೈತರ ಸಮಸ್ಯೆಯನ್ನು ಬಗೆಹರಿಸುತ್ತಾ, ಬೇಡಿಕೆಯನ್ನು ಈಡೇರಿಸುತ್ತಾ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ, ಹೇಗೆ? ನೋಡಿ ಸ್ವಾಮಿ, ನಮ್ಮನ್ನು ಎದುರಾಕೊಂಡಿರೋ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ರೈತರನ್ನ ಎದುರಾಕೊಂಡಿರೋ ಸರ್ಕಾರಗಳು ಯಾವುದೂ ಉಳಿದೂ ಇಲ್ಲ. ಅನೇಕ ಉದಾಹರಣೆಗಳು ತಗೊಳ್ರಿ. ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆ ಇನ್ನೂ ಹೆಚ್ಚಾಗುತ್ತೆ. ಯಾಕಂದರೆ ನಾವು ನೇಪಾಳದಲ್ಲಿ ನೋಡಿರ್ಬೋದು, ಒಬ್ಬ ಪ್ರಧಾನಿ ಮನೆಗೆ ಆ ಒಂದು ನಾಗರಿಕರೆಲ್ಲ ಏನು ಭ್ರಷ್ಟಾಚಾರ ಅರಳ್ತಾ ಇತ್ತು, ಆ ಒಂದು ನಾಗರಿಕ ಪ್ರಧಾನಿ ಮನೆಗೆ ಹೋಗಿ ಎಷ್ಟು ದೊಡ್ಡ ವಿಷಯ ಆಯಿತು. ಅದೇ ಥರ ಮುಂದಿನ ತಿಂಗಳಲ್ಲಿ ಇವರೇನ ನಮಗೆ ಕರೆಕ್ಟಾಗಿ ಪರಿಹಾರ ನಾವು ಕೇಳಿರೋದಷ್ಟು ಕೊಟ್ಟಿಲ್ಲ ಅಂತಂದರೆ, ಯಾರು ಮಾಲೀಕರು ಇರ್ತಾರಲ್ಲ, ಈ ಸಕ್ಕರೆ ಕಾರ್ಖಾನೆ ಮಾಲೀಕರು, ಅವರ ಮನೆಗಳ ಹತ್ರ ಹೋಗಿ ಧರಣಿ ಮಾಡ್ತವೆ ಅಂತೇಳಿ ನೇರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು. ಎಸ್, ಓಕೆ. ಇನ್ನು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ರೈತರ ಈ ಒಂದು ಹೋರಾಟಕ್ಕೆ, ಪ್ರತಿಭಟನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಥವಾ ಈ ಭಾಗದಲ್ಲಿರುವಂತಹ ರೈತರು ನಿಮ್ಮನ್ನು ಸೇರಿದಂತೆ ಯಾವ ರೀತಿಯಾಗಿ ನೀವು ಬೆಂಬಲ ಸೂಚಿಸ್ತಾ ಇದ್ದೀರಾ ಅವರಿಗೆ? ಖಂಡಿತ ನಮ್ಮದು ಏನು ಕುರುಬೂರು ಶಾಂತಕುಮಾರ್ ನಮ್ಮ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ. ಅವ್ರಿಗೆ ಬೆಳಗ್ಗೆನೇ ಕರೆ ಮಾಡಿ ನಾನು ಅವ್ರನ್ನ ಸಂಪರ್ಕಿಸಿದೆ. ಅವರು ಕೂಡ ನಾಳೆ ನಾಡ್ದ್ರಲ್ಲ ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಾಳೆ ದಾವಣಗೆರೆಯಲ್ಲಿ ಒಂದು ಪ್ರಮುಖ ಸಭೆ ಇರೋದ್ರಿಂದ. ಸೊ ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಆಮೇಲೆ ಮಂಡ್ಯ, ಮೈಸೂರು, ಹಳೆ ಮೈಸೂರು ಭಾಗದ ಏನಿದೆಯಲ್ಲ, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಮಂಡ್ಯ, ಮೈಸೂರು ಭಾಗದ ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥದ್ದು. ನಾವು ಕೂಡ ಅಲ್ಲಿ ಹೋಗಿ ನಾವು ಪ್ರತಿಭಟನೆಯಲ್ಲಿ ಮುಂದಿನ ತಿಂಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇನ್ನೂ ಈ ಒಂದು ಪ್ರತಿಭಟನೆ ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಎಸ್, ಓಕೆ. ಇನ್ನು ಪ್ರತಿಭಟನೆ ಮಾಡ್ತಿರುವಂತಹ ಕಬ್ಬು ಬೆಳೆಗಾರರಿಗೆ, ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಕಟ್ಟಿರೋಂಥ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ನಾವು ಹೋರಾಟ ಮಾಡೋಣ. 100% ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಹೋರಾಟ ಮಾಡೋಣ. ನಮ್ಗೆ ನ್ಯಾಯ ಸಿಗುತ್ತೆ. ಇದು ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅಂತೇಳಿ, ಕೈ ಬಿಡಬೇಡಿ ಅಂತೇಳಿ ನಮ್ಮ ರೈತರ ಹತ್ರ ಮನವಿ ಮಾಡ್ಕೊತಿದ್ದೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದಿಷ್ಟು ಹಳ್ಳಿ ರೈತ ಅಂಬರೀಷ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.